ನೆಲಮಂಗಲ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಅಮೃತ ಆರ್ದ್ರೇಶ್ ಅಕ್ರಮ ಸರ್ಕಾರಿ ಜಾಗ ಕಬಳಿಸುತ್ತಿರುವವರಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದು ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಗಾಳಿಗೆ ತೂರಿ ಬೇಜವಾಬ್ದಾರಿತನ ಕಾರ್ಯ ನಿರ್ವಹಿಸುತ್ತಿರುವುದಾಗಿ ಕರ್ತವ್ಯ ಲೋಪದ ಮೇರೆಗೆ ನೆಲಮಂಗಲ ತಹಶೀಲ್ದಾರ್ ಅಮೃತ ಆರ್ದ್ರೇಶ್ ರವರ ಮೇಲೆ ಕ್ರಮ ಜರುಗಿಸುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿ ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾದಂತಹ ಶ್ರೀಯುತ ಅಮೃತ ಜಯರಾಮ್ ರವರಿಂದ ದೂರು ದಾಖಲು. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಆಲಿಸಲು, ಅಹವಾಲುಗಳನ್ನ ಸ್ವೀಕರಿಸಲು ಹಾಗೂ ಬಗೆಹರಿಸಲು ನೇರ ಸಂಪರ್ಕದಲ್ಲಿರಲಿ, ಸಾರ್ವಜನಿಕರಿಗೆ ಅಧಿಕಾರಿಗಳು ಲಭ್ಯವಿರಲಿ ಎಂಬ ಸದುದ್ದೇಶದಿಂದ ಸರ್ಕಾರ ಸಾರ್ವಜನಿಕ ಸಂದರ್ಶನ ಸಮಯವನ್ನ ಗೊತ್ತುಪಡಿಸಿ ಈ ಸಮಯದಲ್ಲಿ ತುರ್ತು ಅನಿವಾರ್ಯ ಹೊರತುಪಡಿಸಿ ಯಾವುದೇ ಮೀಟಿಂಗ್ ಗಳನ್ನ ಇಡಬಾರದು ಎಂಬ ಸುತ್ತೋಲೆಗಳನ್ನ ಹೊರಡಿಸಿದೆ. ಆದರೆ ನೆಲಮಂಗಲ ತಹಶೀಲ್ದಾರ್ ಅಮೃತ ಆರ್ದ್ರೇಶ್ ಸರ್ಕಾರ ಹೊರಡಿಸಿರುವ ಸುತ್ತೋಲೆ ಆದೇಶಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನೆಲಮಂಗಲ ತಾಲೂಕಿನ ತಹಶೀಲ್ದಾರ್ ವರ್ತಿಸುತ್ತಿದ್ದಾರೆ. ಮೀಟಿಂಗ್ ನೆಪ ಹೇಳಿ ವಾಪಸ್ ಕಳಿಸುವುದು ಮಾಡುತ್ತಿದ್ದಾರೆ. ಕಾದು ಕಾದು ಸಾರ್ವಜನಿಕರು ಮನೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲ ತಹಶೀಲ್ದಾರ್ ಅವರ ಹೆಸರು ವಿಲೇಜ್ ಅಕೌಂಟೆಂಟ್ ರಾಜಾರೋಷವಾಗಿ ಲಂಚ ಕೇಳುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ವೈರಲ್ ಕೂಡ ಆಗುತ್ತಿದೆ. ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬೇಕು. ತಹಶೀಲ್ದಾರ್ ಹಂಗ್ ಮಾಡಲ್ಲ. ಸುಮ್ಮನೆ ಯಾಕೆ ಒದ್ದಾಡ್ತೀಯ? ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರು ಹೋಗಿ ಮಾಡ್ಸು. ನಮ್ದು 20 ಕೊಟ್ಬಿಡು. ಇದೇ ರೀತಿ ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ತಹಶೀಲ್ದಾರ್ ಸಮ್ಮತಿ ಇದೆ ಎಂಬಂತೆ ರಾಜಾರೋಷವಾಗಿ ಲಂಚ ಪಡೆಯುತ್ತಿದ್ದಾರೆ. ನೆಲಮಂಗಲ ತಾಲೂಕು ಭಾಗದಲ್ಲಿ ಸರ್ಕಾರಿ ಜಾಗಗಳು ಅಕ್ರಮವಾಗಿ ಒತ್ತುವರಿಯಾಗುತ್ತಿದ್ದು ಅದನ್ನು ತೆರವುಗೊಳಿಸುವಂತೆ ದೂರು ನೀಡಿದ್ದರು. ಅಕ್ರಮ ಸರ್ಕಾರಿ ಜಾಗ ಒತ್ತುವರಿದಾರರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ದೂರುಗಳನ್ನ ಉದ್ದೇಶಪೂರ್ವಕವಾಗಿ ವಿಲೇ ಮಾಡ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಲಿಖಿತ ರೂಪದಲ್ಲಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದರ ಜೊತೆಗೆ ತಾಲೂಕು ಕಚೇರಿ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸುವಂತೆ ಹಾಗೂ ಇವರುಗಳ ಮೇಲೆ ಕ್ರಮ ಜರುಗಿಸುವಂತೆ ಅಕ್ರಮ ಒತ್ತುವರಿ ಸರ್ಕಾರಿ ಜಾಗವನ್ನು ರಕ್ಷಿಸುವಂತೆ ಶ್ರೀಯುತ ಅಮೃತ ಜಯರಾಮ್ ರವರು ದೂರು ನೀಡುವ ಮುಖಾಂತರ ಆಗ್ರಹಿಸಿರುತ್ತಾರೆ.